ಜಾಗದಲ್ಲಿ ಮದ್ದೂರಿನ ಮಹಿಳೆಯರು ಸಿಡಿದೆದ್ದಿದ್ದಾರೆ. ನಮ್ಮ ಏರಿಯಾ ಮಿನಿ ಪಾಕಿಸ್ತಾನ ಆಗ್ತಾ ಇದೆ, ನಮ್ಮವರೇನಾದ್ರೂ ಸತ್ರೆ ಆ ಜಾಗದಲ್ಲಿ ತಮಟೆ ಬಾರಿಸೋದಕ್ಕೂ ಬಿಡಲ್ಲ ಇವರು. ಇದೇನು ಮಿನಿ ಪಾಕಿಸ್ತಾನ ಆಗ್ತಾ ಇದೆಯಾ ಅಂತ ಅನ್ನುವಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಮಹಿಳೆಯರು. ಮಸೀದಿ ಇದೆ ಅನ್ನುವಂತ ಕಾರಣಕ್ಕೆ ಇಲ್ಲಿ ಓಡಾಡೋದಕ್ಕೂ ಬಿಡಲ್ಲ. ಮಚ್ಚು ಲಾಂಗು ಎಲ್ಲ ಹಿಡಿದು ರಾತ್ರಿ ವೇಳೆ ಓಡಾಡ್ತಾರೆ. ಪೊಲೀಸರ ಮುಂದೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಲ್ಲಿನ ಮಹಿಳೆಯರು. ಚಪ್ಪಲಿ ಕಾಲಲ್ಲಿ ಹೋಗಿ ಒಂದು ತಿಂಗಳ ತನಕನೂ ಅವ್ರ ದೇವ್ರಗಳನ್ನ ಮಾಡ್ತಾರೆ, ಅವ್ರು ಇದನ್ನ ಮಾಡ್ತಾರೆ, ನಾವು ತೊಂದರೆ ಕೊಡ್ತೀವ. ಅವರು ದೇವರೇ ಮಾಡೋದು, ನಾವು ದೇವರೇ ಮಾಡೋದು. ನಾವು ಅಣ್ಣ ತಮ್ಮ ಅಂತರ ಇದ್ದೀವಿ. ನಮ್ಮ ಮನೇಲಿ ಮುಸ್ಲಿಮ್ಸ್ ಅವ್ರಿಗೆ ಬಾಡಿಗೆ ಕೊಟ್ಟಿದೀವಿ ಸರ್. ಒಂದು ಮನೇಲಿ ಇರೋಂತರ ಇದ್ದೀವಿ ನಾವೆಲ್ಲಾರು. ನೀವು ಬರೋ ಹುಡುಗ ಸುಮ್ನೆ ಸೈಲೆಂಟ್ ಆಗಿ ನಿಂತಿರೋ ಹುಡುಗನ್ನ ಕಾಲಲ್ಲಿ ಒದ್ದು, ಆ ಚಪ್ಪಲಿ ಕಾಲಲ್ಲಿ ಬ್ಯಾನರ್ನ, ಗಣೇಶನ್ ಬ್ಯಾನರ್ನ ಒದ್ದು ಪೊರ್ಕೆ ತಗೊಂಡು ಹೊಡೆಯುವಂತದ್ದು ಏನ್ ಮಾಡ್ಬಿಟ್ಟಾರ ಸರ್ ಇವರು. ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಕಲ್ಲೆಲ್ಲ ಎತ್ತಿಟ್ಕೊಂಡು ಇವರೆಲ್ಲ ಹೊಡೆಯಕ್ಕೆ ಹೇಳ್ತಾರೆ. ಫಸ್ಟ್ ಮಾಡ್ಕೊಂಡು ಮಸೀದಿನ ಮಾಡ್ಬೇಕಾದ್ರೆ ನಮ್ ಜನಗಳ ಈ ತರ ಒಗ್ಗಟ್ಟಾಗಿದ್ದಿದ್ರೆ ಇವತ್ತು ನಮ್ಗೆ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ. ನಾವು ಮಕ್ಕಳನ್ನ ಏರಿಯಾದಲ್ಲಿ ಮಕ್ಕಳನ್ನ ಸಾಕಾಯ್ತಲ್ಲ ಸರ್. ಪ್ರತಿಯೊಬ್ರು ತಗೊಂಡೋಗಿ ಹೊರಗಡೆ ಆಗ್ತಾ ಇದೀವಿ ಒಂದೊಂದು ಮಕ್ಕಳನ್ನು. ಮತ್ತೆ ನಾವ್ ಹೆಂಗಿರೋದು, ನಮ್ನೆಲ್ಲ ಖಾಲಿ ಮಾಡಿಸ್ಬಿಡಕ್ ಹೇಳಿ, ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರಿಗೆ ಕೊಡಕ್ ಹೇಳ್ಬಿಡಿ ಸರ್. ನಾವೆಲ್ಲ ಖಾಲಿ ಮಾಡ್ಕೊಂಡು ಹೊರಟಾಯ್ತೀವಿ. ಅವರೇ ಇರ್ಲಿ, ಒಂದೊಂದ್ ಮನೆ ರಾತ್ರಿ ಆಯ್ತು ಅಂದ್ರೆ ಲಾಂಗ್ ಮಾಡ್ಕೊ ಬರ್ತಾರೆ. ಇಲ್ಲೆಲ್ಲ ಒಂದು ಹೆಣ್ಮಕ್ಳು ಓಡಾಡಕ್ ಆಗೋದಿಲ್ಲ. ಇದು ಚಾಕ್ ಹಿಡ್ಕೊಂಡು ಓಡ್ಬಾರದು. ಆಮೇಲೆ ಓಡಾಡ್ತಾ ಇದ್ರೆ ಇದು ಪಾನ್ ಬರಕ ಉಗಿಯೋದು, ಬಾಟ್ಲಿ ಎಸೆಯೋದು. ಪೊಲೀಸ್ ಅಂತವ್ರಿಗೆ ಅವ್ರಿಗೆ ಬಿಟ್ಟಿಲ್ಲ ಅಂತಂದ್ಮೇಲೆ ನಮ್ಮನ್ನ ಬಿಡ್ತಾರ. ಬಾರೋ ಹೊಡಿ ಬಾ ಅಂತಂತಾರಲ್ಲ, ಒಬ್ಬ ಬಾರೋ ಹೊಡಿತೀಯಾ ಹೊಡಿ ಬಾ ಅಂತಾರೆ. ಅಂತ ತರ ಇರ್ಬೇಕಾದ್ರೆ ಇವ್ರಿಗೆ ಹೇಳ್ತಾರೆ ಅಂದಾಗ ನಮ್ನ ಯಾವ ತರ ಅಂತಾರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನಿನ್ನೆ ಪ್ರತಿಯೊಂದು ಮನೆಯವರು ನೀವು ಮಸೀದಿ ಕಲ್ಲು ಹೊಡೆದಿರ, ನೀವು ನೋಡಿ ಸರ್, ಪ್ರೂಫ್ ಎಲ್ಲ ಐತೆ. ಪ್ರೂಫ್ಗಳು ಪ್ರತಿಯೊಂದು ಪ್ರೂಫ್ ಐತೆ. ಮಸೀದಿಗೆ ಕಲ್ಲು ಹೊಡೆದ್ಬಿಟ್ಟವ್ರೆ, ಕಲ್ಲು ಹೊಡೆದಿರೋದಕ್ಕೆ ಅವ್ರು ಗಣೇಶನ್ ಹೊಡೆದವ್ರೆ ಅಂತ ಅಲ್ಲಿ ಇದು ವಿಡಿಯೋ ಮಾಡವ್ರೆ. ಎಲ್ಲಿಂದ ಕಲ್ಲು ಬಂದೈತೆ ಅಂತ ನೀವು ನೋಡ್ಬಿಟ್ಟು ಹೇಳಿ. ನೆನ್ನೆ ರಾತ್ರಿ ಪೊಲೀಸ್ ಅವ್ರು ಏನಂತಾರೆ, ನೀವು ಹಚ್ ಮಾಡ್ಬಿಟ್ಟು ಬಂದ್ಬಿಟ್ಟಿದಿರಲ್ಲ, ಹತ್ಕ ಉರಿತೈತೆ ಅಂತಾರೆ. ನಾವಿರೋದು ಇಲ್ಲಿ ಆ ಮಸೀದಿ ಅಲ್ಲಿ, ನಾವು ಅವ್ರಿಗೆ ಎದುರ್ಕೊಂಡೆ ಹೋಗೋದಿಲ್ಲ ಅಂತೀವಿ ಸರ್. ಇಲ್ಲಿ ಏರಿಯಾದಲ್ಲಿ ಪ್ರತಿ ಒಬ್ರು. ಮದ್ದೂರಿನಲ್ಲಿ ಕಲ್ಲು ತೂರಾಟ ನಡೆದಿದೆ. ಕಲ್ಲು ತೂರಾಟವನ್ನ ಖಂಡಿಸಿ ಈಗ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ನಗರದಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಆ ನಿಷೇಧಾಜ್ಞೆಯನ್ನು ಕೂಡ ಲೆಕ್ಕಿಸದೆ ಅಲ್ಲಿನ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶಾಂತವಾಗಿ ಸಾಗ್ತಾ ಇತ್ತು ವಿಸರ್ಜನಾ ಮೆರವಣಿಗೆ. ಆಗ ಏಕಾಏಕಿಯಾಗಿ ಕಲ್ಲುಗಳು ತೂರಿ ಬಂದು ಮೂರ್ತಿ ಭಗ್ನ ಆಯಿತು. ಆ ನಂತರ ಇಡೀ ಮೆರವಣಿಗೆ ಚದುರಿ ಹೋಯಿತು. ಇದೆಲ್ಲವೂ ಕೂಡ ರಾತ್ರಿ ನಡೆದಿರುವಂತಹ ಡೆವಲಪ್ಮೆಂಟ್ಸ್. ಆದ್ರೆ ಈಗ ಸದ್ಯಕ್ಕೆ ನಗರದಲ್ಲಿ ನಿಷೇಧಾಜ್ಞೆ ಜಾರಿ ಇದೆ. ಆದ್ರೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹಿಂದೂ ಸಂಘಟನೆ ಕೂಡ ಇದಕ್ಕೆ ಸಾಥ್ ಕೊಟ್ಟಿದೆ. ಒಂದು ನಿಮಿಷ ಅವರು ಬಂದ್ರು ಬರ್ತದೆ. ಒಂದು ನಿಮಿಷ ಅವರು ಬಂದ್ರು ಇನ್ನೂ ನಾವೇ ಸೆಕ್ಯೂರಿಟಿ ಬರ್ಬೇಕಾಗಿಲ್ಲ. ಚಪ್ಪಲಿ ಕಾಲಲ್ಲಿ ಹೋಗಿ ಹೊಡೆಯಕ್ಕೆ ಒಂದು ತಿಂಗಳ ತನಕನೂ ಅವರು
ಅವ್ರ ದೇವ್ರಗಳನ್ನ ಮಾಡ್ತಾರೆ, ಅವ್ರು ಇದನ್ನ ಮಾಡ್ತಾರೆ, ನಾವು ತೊಂದರೆ ಕೊಡ್ತೀವ? ಅವರು ದೇವರೇ ಮಾಡೋದು, ನಾವು ದೇವರೇ ಮಾಡೋದು. ನಾವು ಅಣ್ಣ ತಮ್ಮ ಅಂತರ ಇದೀವಿ. ನಮ್ಮ ಮನೇಲಿ ಮುಸ್ಲಿಮ್ಸ್ ಅವ್ರಿಗೆ ಬಾಡಿಗೆ ಕೊಟ್ಟಿದೀವಿ ಸರ್. ಒಂದು ಮನೇಲಿ ಇರೋ ತರ ಇದೀವಿ ನಾವೆಲ್ಲಾರು. ನೀವು ಬರೋ ಹುಡುಗ ಸುಮ್ನೆ ಸೈಲೆಂಟ್ ಆಗಿ ನಿಂತಿರೋ ಹುಡುಗನ್ನ ಕಾಲಲ್ಲಿ ಒದ್ದು, ಆ ಚಪ್ಪಲಿ ಕಾಲಲ್ಲಿ ಬ್ಯಾನರ್ನ, ಗಣೇಶನ್ ಬ್ಯಾನರ್ನ ಒದ್ದು ಪೊರ್ಕೆ ತಗೊಂಡು ಹೊಡೆಯುವಂತದ್ದು ಏನ್ ಮಾಡ್ಬಿಟ್ಟಾರ ಸರ್ ಇವರು? ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಕಲ್ಲೆಲ್ಲ ಎತ್ತಿಟ್ಕೊಂಡು ಇವರೆಲ್ಲ ಹೊಡೆಯಕ್ಕೆ ಹೇಳ್ತಾರೆ. ಫಸ್ಟ್ ಮಾಡ್ಕೊಂಡು ಮಸೀದಿನ ಮಾಡ್ಬೇಕಾದ್ರೆ ನಮ್ ಜನಗಳ ಈ ತರ ಒಗ್ಗಟ್ಟಾಗಿದ್ದಿದ್ರೆ ಇವತ್ತು ನಮ್ಗೆ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ. ನಾವು ಮಕ್ಕಳನ್ನ ಏರಿಯಾದಲ್ಲಿ ಮಕ್ಕಳನ್ನ ಸಾಕಾಯ್ತಲ್ಲ ಸರ್. ಪ್ರತಿಯೊಬ್ರು ತಗೊಂಡೋಗಿ ಹೊರಗಡೆ ಆಗ್ತಾ ಇದೀವಿ ಒಂದೊಂದ್ ಮಕ್ಕಳನ್ನು. ಮತ್ತೆ ನಾವ್ ಹೆಂಗಿರೋದು? ನಮ್ನೆಲ್ಲ ಖಾಲಿ ಮಾಡಿಸ್ಬಿಡಕ್ ಹೇಳಿ, ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರಿಗೆ ಕೊಡಕ್ ಹೇಳ್ಬಿಡಿ ಸರ್. ನಾವೆಲ್ಲ ಖಾಲಿ ಮಾಡ್ಕೊಂಡು ಹೊಂಟಾಯ್ತೀವಿ. ಅವರೇ ಇರ್ಲಿ. ಒಂದೊಂದ್ ಮನೆ ರಾತ್ರಿ ಆಯ್ತು ಅಂದ್ರೆ ಲಾಂಗ್ ಮಾಡ್ಕೊ ಬರ್ತಾರೆ. ಇಲ್ಲೆಲ್ಲ ಒಂದು ಹೆಣ್ಮಕ್ಳು ಓಡಾಡಕ್ ಆಗೋದಿಲ್ಲ. ಇದು ಚಾಕ್ ಹಿಡ್ಕೊಂಡು ಓಡ್ಬಾರದು. ಆಮೇಲೆ ಓಡಾಡ್ತಾ ಇದ್ರೆ ಇದು ಪಾನ್ ಬರಕ ಉಗಿಯೋದು, ಬಾಟ್ಲಿ ಎಸೆಯೋದು. ಪೊಲೀಸ್ ಅಂತವ್ರಿಗೆ ಅವ್ರಿಗೆ ಬಿಟ್ಟಿಲ್ಲ ಅಂತಂದ್ಮೇಲೆ ನಮ್ಮನ್ನ ಬಿಡ್ತಾರ? ಬಾರೋ ಹೊಡಿ ಬಾ ಅಂತಂತಾರಲ್ಲ, ಒಬ್ಬ ಬಾರ ಹೊಡಿತೀಯಾ ಹೊಡಿ ಬಾ ಅಂತಂತಾರೆ. ಅಂತ ತರ ಇರ್ಬೇಕಾದ್ರೆ ಇವ್ರಿಗೆ ತರ ಅನ್ಬೇಕಾದ್ರೆ ನಮ್ನೆ ಯಾವ ತರ ಅಂತಾರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನೆನ್ನೆ ಪ್ರತಿಯೊಂದು ಮನೆಯವರು ನೀವು ಮಸೀದಿ ಕಲ್ಲು ಹೊಡೆದಿರ, ನೀವು ನೋಡಿ ಸರ್, ಪ್ರೂಫ್ ಎಲ್ಲ ಐತೆ. ಪ್ರೂಫ್ಗಳು ಪ್ರತಿಯೊಂದು ಪ್ರೂಫ್ ಐತೆ. ಮಸೀದಿಗೆ ಕಲ್ಲು ಹೊಡೆದ್ಬಿಟ್ಟವ್ರೆ. ಕಲ್ಲು ಹೊಡೆದಿರೋದಕ್ಕೆ ಅವ್ರು ಗಣೇಶನ್ ಕೊಡ್ದವ್ರೆ ಅಂತ ಅಲ್ಲಿ ಇದು ವಿಡಿಯೋ ಮಾಡೋರೆ. ಎಲ್ಲಿಂದ ಕಲ್ಲು ಬಂದೈತೆ ಅಂತ ನೀವು ನೋಡ್ಬಿಟ್ಟು ಹೇಳಿ. ನೆನ್ನೆ ರಾತ್ರಿ ಪೊಲೀಸ್ ಅವ್ರು ಏನಂತಾರೆ, ನೀವು ಹಚ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀರಾ, ಇಲ್ಲಿ ಹತ್ಕ ಉರಿತೈತೆ ಅಂತಾರೆ. ನಾವಿರೋದು ಇಲ್ಲಿ ಆ ಮಸೀದಿ ಅಲ್ಲಿ, ನಾವು ಅವ್ರಿಗೆ ಎದುರ್ಕೊಂಡೆ ಹೋಗೋದಿಲ್ಲ ಅಂತೀವಿ ಸರ್. ಇಲ್ಲಿ ಏರಿಯಾದಲ್ಲಿ ಪ್ರತಿ ಒಬ್ಬರು. ಮದ್ದೂರಿನಲ್ಲಿ ಕಲ್ಲು ತೂರಾಟ ನಡೆದಿದೆ. ಕಲ್ಲು ತೂರಾಟವನ್ನ ಖಂಡಿಸಿ ಈಗ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ನಗರದಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಆ ನಿಷೇಧಾಜ್ಞೆಯನ್ನು ಕೂಡ ಲೆಕ್ಕಿಸದೆ ಅಲ್ಲಿನ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶಾಂತವಾಗಿ ಸಾಗ್ತಾ ಇತ್ತು ವಿಸರ್ಜನಾ ಮೆರವಣಿಗೆ. ಆಗ ಏಕಾಏಕಿಯಾಗಿ ಕಲ್ಲುಗಳು ತೂರಿ ಬಂದು ಮೂರ್ತಿ ಭಗ್ನ ಆಯಿತು. ಆ ನಂತರ ಇಡೀ ಮೆರವಣಿಗೆ ಚದುರಿ ಹೋಯಿತು. ಇದೆಲ್ಲವೂ ಕೂಡ ರಾತ್ರಿ ನಡೆದಿರುವಂತಹ ಡೆವಲಪ್ಮೆಂಟ್ಸ್ ಆದ್ರೆ ಈಗ ಸದ್ಯಕ್ಕೆ ನಗರದಲ್ಲಿ ನಿಷೇಧಾಜ್ಞೆ ಜಾರಿ ಇದೆ. ಆದ್ರೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹಿಂದೂ ಸಂಘಟನೆ ಕೂಡ ಇದಕ್ಕೆ ಸಾಥ್ ಕೊಟ್ಟಿದೆ. ಒಂದ್ ನಿಮಿಷ ಅವರು ಬಂದ್ರು ಬರ್ತಾರೆ. ಒಂದ್ ನಿಮಿಷ ಅವರು ಬಂದ್ರು. ಇನ್ನೂ ನಾವೇ ಸೆಕ್ಯೂರಿಟಿ ಬರಬೇಕಾಗ್ತದೆ. ಬನ್ನಿ ದೀಪ, ಬನ್ನಿ